ರಾಜ್ಯದಲ್ಲಿ ಲಕ್ಷಾಂತರ ವೃದ್ಧಾಪ್ಯ ವೇತನ ಅಕೌಂಟ್ಗಳು ಒಂದೇ ಬಾರಿಗೆ ಬಂದ್ ಆಗಿದೆ. ನಿಮ್ಮ ಪೆನ್ಷನ್ ಅಕೌಂಟ್ ಕೂಡ ಈ ಲಿಸ್ಟ್ ಅಲ್ಲಿ ಇದೆಯಾ? ಕಳೆದ 2 ತಿಂಗಳಿಂದ ಪೆನ್ಷನ್ ಬರ್ತಿಲ್ಲ ಅಂತ ವೇಟ್ ಮಾಡ್ತಿದ್ದೀರಾ? ಹಾಗಾದ್ರೆ ಗೌರ್ಮೆಂಟ್ ತಗೊಂಡಿರೋ ಈ ನಿರ್ಧಾರ ನಿಮ್ಮ ಮೇಲೆ ಕೂಡ ಇಫೆಕ್ಟ್ ಆಗಬಹುದು. ಕರ್ನಾಟಕದಲ್ಲಿ ನಿಜವಾಗ್ಲೂ ಏನಾಗ್ತಾ ಇದೆ, ಈ ಒಂದು ಇನ್ಫಾರ್ಮೇಶನ್ ಗೊತ್ತಿಲ್ಲ ಅಂದ್ರೆ ನಿಮ್ಮ ಪೆನ್ಷನ್ ಅಕೌಂಟ್ ಕೂಡ ಸ್ಟಾಪ್ ಆಗ್ಬಹುದು. ನಿಮ್ಮ ಪೆನ್ಷನ್ ನಿಲ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಈ 5 ವಿಷಯಗಳನ್ನ ನೀವು ತಿಳ್ಕೊಳ್ಳೇಬೇಕು. ವಿಡಿಯೋವನ್ನ ಕೊನೆವರೆಗೂ ನೋಡಿ. ವೆಲ್ಕಮ್ ಬ್ಯಾಕ್ ಟು ಬಾಸ್ವಾಲಾ ಡೈಲಿ. ನಾನು ರಕ್ಷಿತಾ ಶಿಶಿ. ರಾಜ್ಯ ಸರ್ಕಾರದ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂಡರ್ ಅಲ್ಲಿ ಪೆನ್ಷನ್ ಪಡೆದುಕೊಳ್ಳುತ್ತಿರುವಂತಹ ಲಕ್ಷಾಂತರ ಜನರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಒಂದು ಹೊರಬಿದ್ದಿದೆ. ಕಳೆದ 2 ತಿಂಗಳಿಂದ ಕರ್ನಾಟಕದಲ್ಲಿ ಓಲ್ಡ್ ಏಜ್ ಪೆನ್ಷನ್ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಗಳ ಹಣ ಬಿದ್ದಿಲ್ಲ ಅಂತ ಹೇಳಿ ಜನ ಕಂಪ್ಲೇಂಟ್ ಮಾಡ್ತಾ ಇದ್ರು. ಬಡ ಹಿರಿಯ ನಾಗರಿಕರು ತಮ್ಮ ಅಕೌಂಟಿಗೆ ದುಡ್ಡು ಬೀಳಲಿಲ್ಲ ಅಂತ ಹೇಳಿ ತುಂಬಾ ಕಷ್ಟ ಕೂಡ ಪಡ್ತಾ ಇದ್ರು. ಹಾಗಾದ್ರೆ ಈ ತರ ಪೆನ್ಷನ್ ದುಡ್ಡು ಬೀಳದೆ ಇರೋದಕ್ಕೆ ಅಥವಾ ಲೇಟ್ ಆಗಿ ಬೀಳೋದಕ್ಕೆ ಕಾರಣ ಏನು? ಇನ್ ಮುಂದೆ ಗೌರ್ಮೆಂಟ್ ಇಂದ ಯಾರಿಗೆಲ್ಲ ಪೆನ್ಷನ್ ದುಡ್ಡು ಸಿಗೋಲ್ಲ ಮತ್ತು ಗೌರ್ಮೆಂಟ್ ತಂದಿರೋ ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಪ್ರಸ್ತುತ ಸಿಚುವೇಶನ್ ಅಲ್ಲಿ ಗೌರ್ಮೆಂಟ್ ಕೊಡ್ತಿರುವಂತಹ ಈ ಪೆನ್ಷನ್ ಹಣಗಳು ದುರುಪಯೋಗ ಆಗಬಾರ್ದು, ಯಾರಿಗಿದ್ರ ನೀಡಿದ್ಯೋ ಅವರಿಗೆ ಕರೆಕ್ಟ್ ಆಗಿ ರೀಚ್ ಆಗಬೇಕು ಅನ್ನೋ ಕಾರಣಕ್ಕೆ ಗೌರ್ಮೆಂಟ್ ತುಂಬಾ ಸ್ಟ್ರಿಕ್ಟ್ ಆಕ್ಷನ್ಸ್ ಅನ್ನ ತಗೊಳ್ತಾ ಇದೆ. ಈ ದೊಡ್ಡ ಪ್ರಕ್ರಿಯೆಯಲ್ಲಿ ಈಗಾಗಲೇ ಲಕ್ಷಾಂತರ ಪೆನ್ಷನ್ ಅಕೌಂಟ್ಗಳು ಕ್ಲೋಸ್ ಕೂಡ ಆಗಿವೆ. ಈ ಪ್ರಸ್ತುತ ಮಾಹಿತಿಯನ್ನ ಪ್ರತಿಯೊಬ್ಬ ಹಿರಿಯ ನಾಗರಿಕ ಮತ್ತು ನಿಮ್ಮ ಫ್ಯಾಮಿಲಿ ಕೂಡ ತಿಳ್ಕೊಳ್ಳೇಬೇಕು. ಇಲ್ಲದಿದ್ರೆ ನಿಮ್ಮ ಅಕೌಂಟ್ ಕೂಡ ಸ್ಟಾಪ್ ಆಗೋ ಸಾಧ್ಯತೆ ತುಂಬಾ ಇದೆ. ಹಾಗಾದ್ರೆ ಈ ಸ್ಟ್ರಿಕ್ಟ್ ಆಕ್ಷನ್ ಹಿಂದೆ ಇರೋ 5 ಪ್ರಮುಖ ವಿಷಯಗಳು ಯಾವುದು ಅಂತ ಕೇಳ್ತೀರಾ? ಈ ವಿಷಯಗಳನ್ನ ನೀವು ತಿಳ್ಕೊಳ್ಳೇಬೇಕು. ಅದರಲ್ಲಿ ಫಸ್ಟ್ ಒನ್, ಗವರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ಮೀರಿದ ಸುಮಾರು 23 ಲಕ್ಷಕ್ಕೂ ಹೆಚ್ಚು ಪೆನ್ಷನ್ದಾರರ ಅಕೌಂಟ್ಗಳನ್ನ ಡೌಟ್ ಲಿಸ್ಟ್ಗೆ ಸರ್ಕಾರ ಹಾಕಿತ್ತು. ತದನಂತರ ಆ ಅಕೌಂಟ್ಗಳ ಬಗ್ಗೆ ತನಿಖೆ ಕೂಡ ಮಾಡಲಾಗಿತ್ತು. ಪೆನ್ಷನ್ ಡೈರೆಕ್ಟರ್ ಆದೇಶದಂತೆ ರಾಜ್ಯದಲ್ಲಿರೋ ವಿಎಗಳು ಅಥವಾ ಗ್ರಾಮ ಆಡಳಿತ ಅಧಿಕಾರಿಗಳು ಪ್ರತಿ ಮನೆಗೂ ಹೋಗಿ ಒರಿಜಿನಲ್ ಪೆನ್ಷನ್ ಡಾಕ್ಯುಮೆಂಟ್ಸ್ ಗಳನ್ನ ಲೈವ್ ಆಗಿ ಚೆಕ್ ಮಾಡಿದ್ದಾರೆ. ಈ ತರ ಮನೆಗೆ ಹೋದಾಗ ಅವರಿಗೂ ಕೂಡ ಒಂದು ಶಾಕಿಂಗ್ ವಿಷಯ ಗೊತ್ತಾಗಿದೆ. ಅದೇನು ಅಂತ ಹೇಳಿದ್ರೆ, ಸುಮಾರು 68% ಪೆನ್ಷನ್ ಅಕೌಂಟ್ಗಳು ಫೇಕ್ ಆಗಿವೆ. ಅಂದ್ರೆ ಸುಳ್ಳು ಅರ್ಜಿಯನ್ನ ಸಲ್ಲಿಸಿ ಪೆನ್ಷನ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಯಾವಾಗ ಆಫೀಸರ್ಸ್ಗೆ ಇದು ಫೇಕ್ ಡಾಕ್ಯುಮೆಂಟ್ ಅಂತ ಗೊತ್ತಾಯ್ತೋ ತಕ್ಷಣ ಅವ್ರ ಮೇಲೆ ಆಕ್ಷನ್ಸ್ ತಗೊಂಡು ಆ ಎಲ್ಲ ಅಕೌಂಟ್ ಅನ್ನ ಆಗ್ಲೇ ಸ್ಟಾಪ್ ಮಾಡಿಸಿದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳಾದ್ಮೇಲೆ ಈಗ ಗವರ್ಮೆಂಟ್ ಒಂದು ನಿರ್ಧಾರ ತಗೊಂಡಿದೆ. ಅದ್ರ ಪ್ರಕಾರ ಯಾವುದೇ ಮಧ್ಯವರ್ತಿ ಅಂದ್ರೆ ಬ್ರೋಕರ್ಸ್ ಇಲ್ಲದೆ ಯಾರು ರಿಯಲ್ ಆಗಿ ಅರ್ಜಿಯನ್ನ ಸಲ್ಲಿಸ್ತಾರೋ ಅವ್ರಿಗೆ ಮಾತ್ರ ಪೆನ್ಷನ್ ಹಣ ಬರುತ್ತೆ, ಅವ್ರಿಗೆ ಮಾತ್ರ ಪೆನ್ಷನ್ ಸಿಗುತ್ತೆ. ಹಾಗಾದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪೆನ್ಷನ್ ಅಕೌಂಟ್ಗಳು ಕ್ಯಾನ್ಸಲ್ ಆಗೋದಕ್ಕೆ ರೀಸನ್ ಏನು? ಅಂತಹ ನಕಲಿ ಅರ್ಜಿಯನ್ನ ಹೇಗೆ ಸಲ್ಲಿಸಿದ್ದಾರೆ ಅನ್ನೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯವನ್ನ ನಾನು ನಿಮ್ಗೆ ಹೇಳಲೇಬೇಕು. ಹೇಗೆ ಹಿರಿಯ ನಾಗರಿಕರಿಗೆ ಈ ಪೆನ್ಷನ್ಗಳು ಆಸರೆ ಆಗಿರುತ್ತೋ ಹಾಗೆ ನಮ್ಮ ಫ್ಯಾಮಿಲಿಯ ಆರ್ಥಿಕ ಭದ್ರತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಲೈಫ್ ಇನ್ಶೂರೆನ್ಸ್ ಅಥವಾ ಟರ್ಮ್ ಇನ್ಶೂರೆನ್ಸ್ ತುಂಬಾ ಇಂಪಾರ್ಟೆಂಟ್. ಅದೇ ನನಗೆ ಗೊತ್ತು, ಇದ್ರಲ್ಲಿ ತುಂಬಾ ಮಂದಿ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀರಾ. ಯಾವುದು ನಮಗೆ ಬೆಸ್ಟ್ ಇನ್ಶೂರೆನ್ಸ್, ಯಾವುದು ಒಳ್ಳೆ ಪ್ಲಾನ್, ಅಥವಾ ಇದು ಸ್ಕ್ಯಾಮ ರಿಯಲ್, ಇದರಿಂದ ನಮಗೆ ಲಾಭ ಆಗ್ಬೋದಾ ಅನ್ನೋ ಹಲವಾರು ಕನ್ಫ್ಯೂಷನ್ಗಳಲ್ಲಿ ನೀವು ಇನ್ಶೂರೆನ್ಸ್ ಮಾಡಿಸೋದಕ್ಕೆ ಹೋಗೋದಿಲ್ಲ. ಇವತ್ತು ನಾನು ನಿಮ್ಗೊಂದು ಬೆಸ್ಟ್ ಇನ್ಶೂರೆನ್ಸ್ ಪ್ಲಾಟ್ಫಾರ್ಮ್ ಅನ್ನ ಸಜೆಸ್ಟ್ ಮಾಡ್ತೀನಿ. ಅದೇ ಡಿಟ್ಟೋ ಇನ್ಶೂರೆನ್ಸ್. ಇವರು ಯಾವುದೇ ಸ್ಕ್ಯಾಮ್ ಇಲ್ಲದೆ ಹಾನೆಸ್ಟ್ ಆಗಿ ನಿಮಗೆ ಬೆಸ್ಟ್ ಇನ್ಶೂರೆನ್ಸ್ ಅನ್ನ ಸಜೆಸ್ಟ್ ಮಾಡ್ತಾರೆ. ಡಿಟ್ಟೋ ಅನ್ನೋದು ಝರೋಡಾ ಸಪೋರ್ಟ್ ಇರೋ ಕಂಪನಿ ಆಗಿದ್ದು ನಿಮ್ಮ ಪರ್ಸನಲ್ ಇನ್ಶೂರೆನ್ಸ್ ಗೈಡ್ ಆಗಿ ಕೆಲಸ ಮಾಡುತ್ತೆ. ನೀವು ಒಂದು ಕಾಲ್ ಬುಕ್ ಮಾಡಿದ್ರೆ ನಿಮ್ಮದೇ ಭಾಷೆಯಲ್ಲಿ IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಗಳು ನಿಮ್ಮ ಕಾಲ್ ನ ಪಿಕ್ ಮಾಡಿ ನಿಮ್ಗೆ ಗೈಡ್ ಮಾಡ್ತಾರೆ. ಇನ್ಶೂರೆನ್ಸ್ ಡೌಟ್ಗಳನ್ನ ಕ್ಲಿಯರ್ ಮಾಡ್ತಾರೆ, ನಿಮಗೆ ಬೆಸ್ಟ್ ಪ್ಲಾನ್ ಯಾವುದು ಅನ್ನೋದನ್ನ ಸಜೆಸ್ಟ್ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಕ್ಯಾನ್ಸಲೇಷನ್ ಕಾಲ್ ಮತ್ತು ಕ್ಲೈಮ್ ಸಪೋರ್ಟ್ ಎಲ್ಲವೂ ನಿಮ್ಗೋಸ್ಕರ 100% ಫ್ರೀ ಆಗಿರುತ್ತೆ. ಡಿಟ್ಟೋ ಈಗಾಗಲೇ 13 ಲಕ್ಷಕ್ಕೂ ಹೆಚ್ಚು ಜನರಿಗೆ ಬೆಸ್ಟ್ ಇನ್ಶೂರೆನ್ಸ್ ಅನ್ನ ಕೊಡಿಸಿದೆ. ಅಷ್ಟು ಮಾತ್ರ ಅಲ್ಲ, ಇವರ ರೇಟಿಂಗ್ಸ್ 5 ಅಲ್ಲಿ 4.9 ಇದೆ. ಒಂದ್ ವೇಳೆ ನಿಮ್ಮ ಕ್ಲೈಮ್ ಏನಾದ್ರೂ ರಿಜೆಕ್ಟ್ ಆದ್ರೆ ಖುದ್ದಾಗಿ ಡಿಟ್ಟೋನೇ ನಿಂತು 24/7 ನಿಮ್ಮ ಡಾಕ್ಯುಮೆಂಟ್ ಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ನಿಮ್ಗಾಗಿ ಫೈಟ್ ಮಾಡುತ್ತೆ. ಸ್ವತಃ ನಾನೇ ನನ್ನ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಬೇಕಾದ್ರೆ ಡಿಟ್ಟೋವನ್ನೇ ಸೆಲೆಕ್ಟ್ ಮಾಡಿದ್ದೆ. ಆಕ್ಚುಲಿ ನನಗೆ ತುಂಬಾ ಹೆಲ್ಪ್ ಆಗಿದೆ, ನಿಮಗೂ ಇದರಿಂದ ಯೂಸ್ ಆಗ್ಬೋದು. ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ, ಉಳ್ದ ಇನ್ಶೂರೆನ್ಸ್ ತರ ಇವ್ರು ನಿಮ್ಗೆ ಪದೇ ಕಾಲ್ ಮಾಡಿ ಯಾವುದೇ ಟಾರ್ಚರ್ ಅನ್ನ ಕೊಡಲ್ಲ. ಹಾಗಂತ ಹೇಳ್ಬಿಟ್ಟು ತಡ ಮಾಡಬೇಡಿ. ಒಳ್ಳೆ ಇನ್ಶೂರೆನ್ಸ್ ಪ್ಲಾಟ್ಫಾರ್ಮ್ ಇರಬೇಕಾದ್ರೆ ಈಗಲೇ ಒಂದು ಕಾಲ್ನ ಬುಕ್ ಮಾಡಿ ನೋಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಡಿಟ್ಟೋ ಲಿಂಕ್ ಕೂಡ ಇದೆ, ನೀವು ಈಗಾಗಲೇ ಕಾಲ್ ಮಾಡಿ ಬುಕ್ ಮಾಡಬಹುದು. ಈಗ ನಮ್ಮ ಮೈನ್ ಟಾಪಿಕ್ ಮತ್ತೆ ಬರೋಣ. ಮನೆಗೆ ಹೋಗಿ ಸಿಸ್ಟಮ್ ಅಲ್ಲಿ ಚೆಕ್ ಮಾಡಿದಾಗ ಒಂದಷ್ಟು ವಂಚನೆಗಳು ಬಯಲಾಗಿದೆ.
ರೂಲ್ಸ್ ಪ್ರಕಾರ ನೀವು ಓಲ್ಡ್ ಏಜ್ ಪೆನ್ಷನ್ಗಳಿಗೆ ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆಗಳಿಗೆ ಅಪ್ಲೈ ಮಾಡ್ತೀರಾ ಅಂದ್ರೆ ನಿಮಗೆ 65 ವರ್ಷ ಆಗಿರಬೇಕು. ಆದ್ರೆ ಇಲ್ಲಿ ಸುಮಾರಷ್ಟು ಮಂದಿ ಆಧಾರ್ ಕಾರ್ಡ್ ನಲ್ಲಿ 30ರಿಂದ 45 ವರ್ಷ ಇರೋರು, ಮಿಡಲ್ ಏಜ್ ಯುವಕರು ಎಲ್ಲರೂ ಈ ಪೆನ್ಷನ್ ಅನ್ನ ಅಪ್ಲೈ ಮಾಡಿದ್ದಾರೆ. ಇದರಿಂದ ಫೇಕ್ ಅರ್ಜಿಯನ್ನ ಸಲ್ಲಿಸಿ ಪೆನ್ಷನ್ ಅನ್ನ ತಗೊಳ್ತಾ ಇದ್ದಾರೆ. ಇನ್ನು ಸಂಧ್ಯಾ ಸುರಕ್ಷಾ ಯೋಜನೆಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ನೋಡ್ತಾ ಹೋದ್ರೆ ಗಂಡ ಹೆಂಡತಿ ಇಬ್ಬರು ಕೂಡ ಆನ್ಯುವಲ್ ಇನ್ಕಮ್ 20,000ಕ್ಕಿಂತ ಜಾಸ್ತಿ ದಾಟಿರಬಾರ್ದು. ಅಷ್ಟು ಮಾತ್ರವಲ್ಲ, ಬ್ಯಾಂಕ್ ಅಲ್ಲಿ 10,000ಕ್ಕಿಂತ ಹೆಚ್ಚು ಫಿಕ್ಸ್ ಡೆಪಾಸಿಟ್ ಕೂಡ ಇರಬಾರ್ದು. ಆದ್ರೆ ಇಲ್ಲೇನಾಗಿದೆ ಗೊತ್ತಾ, ಫೇಕ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಶ್ರೀಮಂತರು, ಅಷ್ಟು ಮಾತ್ರ ಅಲ್ಲ ಗೌರ್ಮೆಂಟ್ ಜಾಬ್ ಅಲ್ಲಿರುವಂತಹ ನೌಕರರ ಪೇರೆಂಟ್ಸ್ ಕೂಡ ಪೆನ್ಷನ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಈ ಎಲ್ಲ ಕಾರಣಗಳಿಂದ ರಾಜ್ಯಾದ್ಯಂತ ಸುಮಾರು 15 ಲಕ್ಷಕ್ಕಿಂತ ಹೆಚ್ಚು ಅಕೌಂಟ್ಗಳನ್ನ ಗೌರ್ಮೆಂಟ್ ಈಗಾಗಲೇ ಕ್ಯಾನ್ಸಲ್ ಮಾಡಿದೆ. ಕರ್ನಾಟಕದ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಅಕೌಂಟ್ಗಳು ಕ್ಯಾನ್ಸಲ್ ಆಗಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಬೆಳಗಾವಿಯಲ್ಲಿ 1,01,833 ಅಕೌಂಟ್ಗಳು ಕ್ಯಾನ್ಸಲ್ ಆಗಿದೆ. ರಾಜ್ಯದಲ್ಲೇ ಫಸ್ಟ್ ಪ್ಲೇಸ್ ಅಲ್ಲಿದೆ. ಮೈಸೂರಿನಲ್ಲಿ 1,05,679 ರೂಪಾಯಿ, ಕೋಲಾರದಲ್ಲಿ 90,995, ರಾಯಚೂರಿನಲ್ಲಿ 90,143, ಹೀಗೆ ಬೀದರ್ನಲ್ಲಿ ಸುಮಾರು 59,000, ಮಂಡ್ಯದಲ್ಲಿ 57,000, ತುಮಕೂರಲ್ಲಿ 57, ಚಿತ್ರದುರ್ಗದಲ್ಲಿ 57, ಬೆಂಗಳೂರು ಸಿಟಿಯಲ್ಲಿ 52,765, ಚಿಕ್ಕಮಗಳೂರಲ್ಲಿ 51,000 ಆಸುಪಾಸು, ಶಿವಮೊಗ್ಗದಲ್ಲಿ 49,000, ಯಾದಗಿರಿಯಲ್ಲಿ ಸರಿಸುಮಾರು 44,000, ದಕ್ಷಿಣ ಕನ್ನಡದಲ್ಲಿ ಸರಿಸುಮಾರು 43,000, ಧಾರವಾಡದಲ್ಲಿ ಸರಿಸುಮಾರು 42,000, ಹಾಸನದಲ್ಲಿ 42, ಹಾವೇರಿ 41, ಕೊಪ್ಪಳದಲ್ಲಿ 39,887 ಹತ್ರ, ಬೆಂಗಳೂರು ಸೌತ್ ಅಲ್ಲಿ 35,000, ವಿಜಯನಗರದಲ್ಲಿ 31,000, ಚಾಮರಾಜನಗರದಲ್ಲಿ ಸರಿಸುಮಾರು 28,000, ಚಿಕ್ಕಬಳ್ಳಾಪುರದಲ್ಲಿ ಸುಮಾರು 25,000, ಬಾಗಲಕೋಟೆಯಲ್ಲಿ ಸುಮಾರು 24,000, ಬಳ್ಳಾರಿಯಲ್ಲಿ ಸುಮಾರು 24,000, ಬೆಂಗಳೂರು ರೂರಲ್ ಅಲ್ಲಿ 22,000, ಉತ್ತರ ಕನ್ನಡ 21,000, ಉಡುಪಿ ಸುಮಾರು 15,000, ಕೊಡಗು ಸುಮಾರು 13,000, ಗದಗ ಸುಮಾರು 13,000. ಇಷ್ಟು ಪೆನ್ಷನ್ ಅಕೌಂಟ್ಗಳನ್ನ ಸ್ಟಾಪ್ ಮಾಡಲಾಗಿದೆ. ಆದರೆ ನಿಜವಾದ ಅರ್ಹ ಜನರು ಯಾರು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅನ್ನ ನೋಡಿಕೊಂಡು ಅದಕ್ಕೆ ಸರಿಯಾಗಿ ಅರ್ಜಿ ಹಾಕಿ ಪೆನ್ಷನ್ ತಗೊಳ್ತಿದ್ದೀರೋ ನೀವು ಭಯಪಡುವ ಅಗತ್ಯ ಇಲ್ಲ. ಗವರ್ಮೆಂಟ್ ಮಾಡಿರೋ ಈ ಚೆಕಿಂಗ್ ಅಲ್ಲಿ ಕರೆಕ್ಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿ ಜೆನ್ಯೂನ್ ಆಗಿ ಎಷ್ಟು ಅರ್ಜಿಗಳಿದೆಯೋ, ಎಷ್ಟು ಪೆನ್ಷನ್ ಅಕೌಂಟ್ಗಳಿವೆಯೋ ಅವರಿಗೆ ಎಂದಿನಂತೆ ನಿಮ್ಮ ಅಕೌಂಟಿಗೇನೆ ಪೆನ್ಷನ್ ಹಣ ಬಂದು ಬೀಳುತ್ತೆ. ಸರಿಯಾದ ಡಾಕ್ಯುಮೆಂಟ್ ಇರೋ 3.86 ಲಕ್ಷ ಪೆನ್ಷನ್ದಾರರಿಗೆ ಯಾವುದೇ ಚಿಂತೆ ಇಲ್ಲ. ನಿಮ್ಮ ಪೆನ್ಷನ್ ಹಣ ನಿಮಗೆ ಸಿಗುತ್ತೆ. ನೀವು ಪೆನ್ಷನ್ ಪಡೆಯೋದಕ್ಕೆ ಎಲ್ಲ ಅರ್ಹತೆ ಹೊಂದಿದ್ದು, ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪಾಲಿಸಿ ಅರ್ಜಿಯನ್ನು ಹಾಕಿದ್ದು ಕೂಡ ಟೆಕ್ನಿಕಲ್ ರೀಸನ್ ಇಂದ ನಿಮ್ಮ ಪೆನ್ಷನ್ ಸ್ಟಾಪ್ ಆಗಿದ್ರೆ ಅದನ್ನ ಸರಿಪಡಿಸಿಕೊಳ್ಳೋದಕ್ಕೆ ಗೌರ್ಮೆಂಟ್ ಕೊನೆಯ ಅವಕಾಶವನ್ನ ನೀಡಿದೆ. ಅಂತವರು ನಾನು ಹೇಳೋ ಡಾಕ್ಯುಮೆಂಟ್ಸ್ ನ ತಗೊಂಡು ತಕ್ಷಣ ತಾಲೂಕು ಕಚೇರಿಗೆ ಹೋಗಿ ಆಧಾರ್ ಕಾರ್ಡ್, ಏಜ್ ಸರ್ಟಿಫಿಕೇಟ್, ವಯಸ್ಸಿನ ಪ್ರೂಫಿಗಾಗಿ BPL ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಇಷ್ಟನ್ನ ತಗೊಂಡು ನಿಮ್ಮ ಹತ್ರ ಇರೋ ನಾಡ ಕಚೇರಿ ಅಥವಾ ತಾಲೂಕು ಕಚೇರಿಗಳಿಗೆ ಹೋಗಿ ಅಲ್ಲಿ ಆಫೀಸರ್ಸ್ ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ನ ರಿವೆರಿಫಿಕೇಶನ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲವೂ ಕರೆಕ್ಟ್ ಆಗಿದೆ ಎಂದಿನಂತೆ ನಿಮಗೆ ಮತ್ತೆ ಪೆನ್ಷನ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಗೌರ್ಮೆಂಟ್ ತಂದಿರೋ ಈ ರೂಲ್ಸ್ ಇಂದ ನಿಜವಾದ ಬಡ ಜನರಿಗೆ ಹೆಲ್ಪ್ ಆಗುತ್ತೆ. ಈ ಯೂಸ್ಫುಲ್ ಇನ್ಫಾರ್ಮೇಶನ್ ನ ನಿಮ್ಮ ಮನೆಯಲ್ಲಿರೋ ಹಿರಿಯ ನಾಗರಿಕರಿಗೂ ಕೂಡ ತಲುಪಿಸಿ. ಅವರು ಪೆನ್ಷನ್ ಬರ್ತಿಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಇದ್ರೆ ಈ ಇನ್ಫಾರ್ಮೇಶನ್ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.